ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಾಚಾರಿ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾರಾಯಣಾಚಾರ್ಯ ಅವರು ದೇವ್ರ ಫೋಟೋ ಮುಂದೆ ನಿಂತ್ಕೊಂಡು ಅಳ್ತಾ ಇರ್ತಾರೆ. ಎಂಥ ಪರಿಸ್ಥಿತಿಗೆ ತಂದ್ಬಿಟ್ಟೆ ನನ್ನನ್ನು. ಜೀವನದಲ್ಲಿ ಮುಳ್ಳಿನ ಮೇಲೆ ಬೇಕಾದರೆ ನಡೀಬೋದು, ಆದರೆ ಸುಳ್ಳಿನ ಮೇಲೆ ಜೀವನ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಳ್ತಾ ಇರ್ತಾರೆ. ಆದರ್ಶವಾಗಿ ಬದುಕಬೇಕು ಅಂದ್ಕೊಂಡೆ, ಇಂಥ ಪರಿಸ್ಥಿತಿಗೆ ನನ್ನ ತಂದ್ಬಿಟ್ಟಲ್ಲ ಅಂತ. ಅಲ್ಲಿಗೆ ಚಾರು ಬರ್ತಾಳೆ. ಚಾರು ಬಂದ್ಬಿಟ್ಟು ಮಾವ ನಿಮ್ಮ ಹತ್ರ ಮಾತಾಡಬೇಕಿತ್ತು ನಾನು ಅಂತ. ಏನು ಅಂತ ಹೇಳ್ತಾರೆ. ಆಗ ತುಂಬ ದಿನದಿಂದ ನೋಡ್ತಾ ಇದ್ದೀನಿ, ನೀವು ಕೂತಿದ್ದಾಗಲೇ ತುಂಬ ಚೆನ್ನಾಗಿದ್ರಿ, ಅಂದರೆ ಏನೂ ಟೆನ್ಷನ್ ಇರಲಿಲ್ಲ, ನೀವು ಹುಷಾರಾದ್ಮೇಲೆ ತುಂಬ ಖುಷಿಯಾಗಿರಬೇಕಾಗಿತ್ತು, ನೀವು ಮನಸ್ಸಲ್ಲೇ ಏನೋ ಇಟ್ಕೊಂಡು ಕೊರಗ್ತಾ ಇದ್ದೀರಾ ಅನ್ಸುತ್ತೆ. ಏನು ಹೇಳಿ ಮಾವ, ನಾನು ಈ ಮನೆ ಸೊಸೆ, ಮನೆ ಬೆಳಗೋಗಿ ಬಂದಿರೋ ಸೊಸೆ, ನಿಮಗೆ ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ನಾರಾಯಣಾಚಾರ್ಯವ್ರಿಗೆ ಹೇಳಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಹಿಂದ್ಗಡೆ ವೈಶಾಖ ಬಂದು ನಿಂತಿರ್ತಾಳೆ. ಅವಳನ್ನ ನೋಡಿಬಿಟ್ಟು ಇಲ್ಲಿ ಚಾರುಗೆ ಬೈದ್ಬಿಡ್ತಾರೆ. ನೀನು ಇಷ್ಟೊಂದು ಸಲಿಗೆ ತೊಗೊಂಡು ನನ್ನನ್ನು ಕೇಳೋದೇನು ಬೇಕಾಗಿಲ್ಲ, ನಾನು ಏನೂ ಇಲ್ಲ, ಚೆನ್ನಾಗೇ ಇದ್ದೀನಿ ನಾನು, ಇಲ್ಲಿಂದ ಹೊರಟೋಗು ಅಂತ ಬೈದ್ಬಿಡ್ತಾರೆ. ಆಮೇಲೆ ಚಾರುಗೆ ಶಾಕ್ ಆಗುತ್ತೆ. ಹಾಗೆ ಮಿರರಲ್ಲಿ ನೋಡಿದಾಗ ಅಲ್ಲಿ ವೈಶಾಖ ನಗ್ತಾ ಇರೋದನ್ನು ನೋಡ್ತಾಳೆ. ಅಂದರೆ ಅಕ್ಕ ಬಂದ ಮೇಲೆ ಮಾವ ಈ ಥರ ನಡ್ಕೊಂಡಿದ್ದು, ಇಲ್ಲಿ ಏನೋ ಇದೆ, ಇದನ್ನು ಕಂಡುಹಿಡಿಲೇಬೇಕು ಅಂತ ಚಾರು ಅನ್ಕೋತಾಳೆ. ಹಾಗೆ ಬೆಳಿಗ್ಗೆ ಎದ್ದು ನಾರಾಯಣಾಚಾರ್ಯ ಅವರು ಶಂಖನ ಊದ್ತಾ ಇರ್ತಾರೆ. ಅಂದರೆ ಭಿಕ್ಷಾಟನೆಗೆ ಹೋಗಬೇಕು ಅಂತ ರೆಡಿಯಾಗಿ ಮರೆಯವರೆಲ್ಲ ಎದ್ದು ಕೂತಿರ್ತಾರೆ. ಆಗ ಹೊರಗಡೆ ಬಂದು ನೋಡಿದಾಗ ಯಾಕೆ ಶಂಖ ಊದ್ತಾ ಇದ್ದೀರಾ ಅಂದಾಗ ಈ ಥರ ಭಿಕ್ಷಾಟನೆಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ ಅಂತ ಸೀರಿಯಸ್ ಆಗಿ ಹೇಳ್ತಾರೆ. ಆಗ ಯಾಕ್ರಿ ಹೋಗಬೇಕು ಅಂದಾಗ ಇಲ್ಲಿ ವೈಶಾಖ ಬಂದುಬಿಟ್ಟು ನನ್ನ ಮಗುಗೋಸ್ಕರ ಸಂಕಲ್ಪ ಮಾಡಿದ್ದಾರೆ, ಎಷ್ಟು ದಿನ ಆದರೂ ಆಗ್ಬೋದು, ಮಗು ಹುಟ್ಟೋ ತನಕ ಆದರೂ ಆಗ್ಬೋದು, ಈ ಥರ 5 ಮನೆ ಭಿಕ್ಷೆ ಬೇಡಿ ಅದನ್ನು ತಂದು ಅನ್ನ ಮಾಡಿ ತಿನ್ನೋ ಥರ ಸಂಕಲ್ಪ ವ್ರತ ಅದು ಅಂದಾಗ ಇದೇನು ಶಾಸ್ತ್ರ ಇದು ಅಂತ ಮನೆಯವರು ಎಷ್ಟೇ ಕೇಳಿದ್ರು ಕೂಡ ಕೇರ್ ಮಾಡೋದೇ ಇಲ್ಲ. ಭಿಕ್ಷಾಟನೆ ಮಾಡೋದಕ್ಕೆ ನಾರಾಯಣಾಚಾರ್ಯ ಅವರು ಹೊರಟೋಗ್ತಾರೆ. ಆದರೆ ಚಾರುಗೆ ಮಾತ್ರ ತುಂಬ ಡೌಟ್ ಇರುತ್ತೆ. ಆಮೇಲೆ ಅದೆಲ್ಲ ಹೋದ್ಮೇಲೆ ಅಪ್ಪ ಕಾರಣ ಇಲ್ಲದೆ ಏನೂ ಮಾಡೋದಿಲ್ಲ, ಅವರೇನೋ ಮನಸ್ಸಲ್ಲಿ ಇಟ್ಕೊಂಡೇ ಮಾಡ್ತಿದ್ದಾರೆ ಅಂದ್ಬಿಟ್ಟು ಮನೆಯವರೆಲ್ಲ ಸುಮ್ಮನಾಗ್ಬಿಡ್ತಾರೆ. ರಾಮಾಚಾರಿ ಹತ್ರ ಹೋಗಿ ಇದೇನು ಶಾಸ್ತ್ರ ಅಂತ ಚಾರು ಕೇಳ್ತಾಳೆ. ಆದರೆ ಅಪ್ಪ ಕಾರಣ ಇಲ್ಲದೆ ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ಮಾಡೋದಿಲ್ಲ ಅಂದ್ಬಿಟ್ಟು ರಾಮಾಚಾರಿ ಸುಮ್ಮನಾಗ್ಬಿಡ್ತಾನೆ. ಇನ್ನೊಂದು ಕಡೆ ನಾರಾಯಣಾಚಾರ್ಯ ಅವರು ಮನೆ ಭಿಕ್ಷೆ ಬಿಡಬೇಕಾದ್ರೆ ತಂಗ್ಳನ್ನ ಎಲ್ಲ ತಂದು ಹಾಕ್ತಾ ಇರ್ತಾರೆ. ಅವರು ಗೊತ್ತಿರೋರೇ ಇರ್ತಾರೆ. ಆಗ ಕ್ಷಮಿಸ್ಬಿಡಿ ನಮ್ಮನ್ನು, ಯಾರೋ ಅಂತ ಅಂದ್ಕೊಂಡು ಆ ಥರ ಮಾಡಿಬಿಟ್ವಿ, ನಿಮ್ಗೇನಾಗಿದೆ, ಏನು ಸಂಕಲ್ಪ ಇದು, ಶ್ರಾವಣ ಮಾಸ ಇನ್ನೂ ಮುಂದೆ ಇದೆ, ಏನು ಮಾಡ್ತಿದ್ದೀರಾ ಅಂದರೂ ಮಾತಾಡೋದಿಲ್ಲ. ಅಕ್ಕಿ ಮತ್ತು ಬೆಲ್ಲ ಹಾಕ್ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಆದರೆ ಕಣ್ಣೀರು ಹಾಕ್ತಾ ಇರ್ತಾರೆ, ಏನು ಸ್ಥಿತಿ ಬಂತು ನನಗೆ ಅಂತ. ಆಮೇಲೆ ಅವರೆಲ್ಲ ಬಂದ್ಬಿಟ್ಟು ರಾಮಾಚಾರಿ ಮನೆ ಹತ್ರ ಬಂದು ಕೇಳ್ತಾರೆ, ನಾರಾಯಣಾಚಾರ್ಯ ಯಾಕೆ ಈ ಥರ ಆಡ್ತಿದ್ದಾರೆ, ಇವಾಗ ಏನು ಆ ಥರ ಮಾಡೋ ಹಾಗಿಲ್ಲ, ಶಾಸ್ತ್ರ ಇಲ್ಲ, ಈ ಸಂಪ್ರದಾಯನೂ ಇಲ್ಲ, ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ಮನೆಯವ್ರನ್ನೆಲ್ಲ ಪ್ರಶ್ನೆ ಮಾಡಿದಾಗ ಮನೆಯವರು ಕೂಡ ತುಂಬಾ ಬೇಜಾರು ಮಾಡ್ಕೋತಾರೆ. ನಾರಾಯಣಾಚಾರ್ಯ ಅವರು ಇನ್ನೂ ಹುಷಾರಾಗಿಲ್ಲ ಅನ್ಸುತ್ತೆ, ಆರೋಗ್ಯದಲ್ಲಿ ಏರುಪೇರಿರಬೇಕು, ಸರಿಯಾಗಿ ಡಾಕ್ಟರ್ ಹತ್ರ ತೋರಿಸಿ ಅಂದಾಗ ಇಲ್ಲಿ ವೈಶಾಖ ಖುಷಿ ಪಡ್ತಾ ಇರ್ತಾಳೆ. ಹೌದು, ಆ ಮುದ್ಕ ನಮ್ಮ ಅಮ್ಮನ ಥರ ಆಗಬೇಕು, ಆಗಲೇ ನನಗೆ ಸಮಾಧಾನ, ಅಲ್ಲಿ ತನಕ ಬಿಡಲ್ಲ ಅಂತ ನಗ್ತಾ ಇರ್ತಾಳೆ ವೈಶಾಖ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್.